ಕೀರ್ತನೆಗಳು 121 ಅಧ್ಯಾಯ 1 ಮತ್ತು 2 ವಾಕ್ಯಗಳು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಈ ವಾಕ್ಯದಲ್ಲಿ ಕೀರ್ತನೆಗಾರನು ತನ್ನ ಸಹಾಯಕ್ಕೋಸ್ಕರ ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಹೇಳುತ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ. ಅಂದರೆ ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ ಎಂಬುದನ್ನು ನಾನು ಸ್ಪಷ್ಟವಾಗಿ ತಿಳಿದಿದ್ದೇನೆ. ಅದು ಸಾಧಾರಣ ಮನುಷ್ಯರಿಂದಲೋ, ಕುಟುಂಬಸ್ಥರಿಂದಲೋ, ಇಲ್ಲ ಸ್ನೇಹಿತರಿಂದಲೋ, ಲೋಕದ ಯಾರಿಂದಲೂ ಬರುವಂಥದ್ದಲ್ಲ. ಭೂಮಿ ಆಕಾಶಗಳ ನಿರ್ಮಿಸಿದಂಥ ಸರ್ವಶಕ್ತನಾಗಿರುವಂಥ ಯೆಹೋವನಿಂದಲೇ ನನಗೆ ಸಹಾಯವು ಬರುತ್ತದೆ. ಆದ್ದರಿಂದ ನನ್ನ ಕಣ್ಣುಗಳನ್ನು ಪರ್ವತಗಳ ಕಡೆಗೆ ಅಥವಾ ನನ್ನ ದೇವರಿರುವಂಥ ಪರಲೋಕದ ಕಡೆಗೆ ಎತ್ತುತ್ತೇನೆಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ನನಗೆ ಸಹಾಯವು ದೇವರಿಂದಲೇ ಬರುತ್ತದೆ ಎಂಬಂಥ ಸ್ಪಷ್ಟತೆ ನನಗೆ ಇದೆ. ಆದ್ದರಿಂದ ನನ್ನ ನಿರೀಕ್ಷೆ, ನಂಬಿಕೆ, ಎದುರು ನೋಡುವಿಕೆ ಎಲ್ಲವೂ ಕೂಡ ಆತನ ಮೇಲೆಯೇ ಇದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ. ಈ ದಿವಸಗಳಲ್ಲಿ ನಮಗೂ ಕೂಡ ಸ್ಪಷ್ಟವಾಗಿ ಗೊತ್ತು, ನಮಗೆ ಸಹಾಯ ಮಾಡುವಂಥದ್ದು ಕರ್ತನೆ ಎಂಬುದಾಗಿ. ಆತನೇ ನಮಗೆ ಒದಗಿಸುತ್ತಾನೆ, ಆತನೇ ನಮಗೆ ಆರೋಗ್ಯವನ್ನು ಕೊಡುತ್ತಾನೆ, ಆತನೇ ನಮಗೆ ಬಿಡುಗಡೆಯನ್ನು ಕೊಡುತ್ತಾನೆ, ನಮ್ಮ ಕೊರತೆಗಳನ್ನು ನೀಗಿಸುತ್ತಾನೆ, ನಮಗೆ ಅದ್ಭುತ ಮಾಡುತ್ತಾನೆ. ಎಲ್ಲವೂ ಕೂಡ ಗೊತ್ತು. ಎಲ್ಲವನ್ನೂ ಕೂಡ ನಂಬಿಯೇ ಪ್ರಾರ್ಥಿಸುತ್ತೇವೆ, ಜೀವಿಸುತ್ತೇವೆ. ಆದರೆ ನಮ್ಮ ಕಣ್ಣುಗಳೇ ಆಗಾಗ ಬೇರೆ ಕಡೆಗೆ ತಿರುಗುತ್ತಾ ಇರುತ್ತವೆ. ಕೆಲವೊಮ್ಮೆ ಸ್ನೇಹಿತರ ಕಡೆಗೆ, ಕೆಲವೊಮ್ಮೆ ಕುಟುಂಬಸ್ಥರ ಕಡೆಗೆ, ಕೆಲವೊಮ್ಮೆ ಸಹಾಯ ಮಾಡುತ್ತೇನೆಂಬುದಾಗಿ ಹೇಳಿದವರ ಕಡೆಗೆ, ಮಾತು ಕೊಟ್ಟವರ ಕಡೆಗೆ, ಇಲ್ಲ ನಮಗೆ ಏನೋ ಒಂದನ್ನು ಕೊಡಬೇಕಾದವರ ಕಡೆಗೆ ಆಗಾಗ ತಿರುಗುತ್ತಾ ಅವರೇನಾದರೂ ಮಾಡುತ್ತಾರಾ, ಅವರಿಂದ ಏನಾದರೂ ಸಿಗುತ್ತದಾ ಎಂಬುದಾಗಿ ಅಲೆಯುವಂಥವರು ಅಥವಾ ಚಂಚಲತೆಗೆ ಒಳಗಾದಂಥವರು ಅನೇಕರು. ನಿಮಗೆ ಸಹಾಯ ದೇವರಿಂದ ಬರುತ್ತದೆ ಅಂದ ಮೇಲೆ ಕೊನೆಯವರೆಗೂ ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ಪ್ರಾರ್ಥಿಸಿ. ಮಧ್ಯದಲ್ಲಿ ಯಾವುದೇ ವ್ಯಕ್ತಿ ಬಂದು ಏನೇ ಹೇಳಬಹುದು, ಏನೇ ಆಶ್ವಾಸನೆಗಳನ್ನು ಕೊಡಬಹುದು, ಏನೇ ಸಂತೈಸುವ ಮಾತುಗಳನ್ನು ಹೇಳಬಹುದು, ನಂಬಿಕೆಯನ್ನು ಹುಟ್ಟಿಸುವಂತೆ ಏನೇ ಹೇಳಬಹುದು, ಕರ್ತನ ಕಡೆಯಿಂದ ಕಣ್ಣುಗಳನ್ನು ಎತ್ತಬೇಡಿ. ಈ ದಿವಸಗಳಲ್ಲಿ ಅನೇಕರು ಪ್ರಾರ್ಥನೆಯೊಟ್ಟಿಗೆ ಆರಂಭಿಸುತ್ತಾರೆ, ಆದರೆ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಹೇಳಿ, ನಾನು ಮಾಡುತ್ತೇನೆ ಬಿಡು, ನಾನು ಕೊಡುತ್ತೇನೆ ಬಿಡು, ನಾನಿದರಲ್ಲಿ ಸಹಾಯ ಮಾಡುತ್ತೇನೆ ಬಿಡು ಎಂಬುದಾಗಿ ಹೇಳಿದ ಕೂಡಲೇ ಆ ವ್ಯಕ್ತಿಯ ಹಿಂದೆ ಓಡುವುದಕ್ಕೆ ಪ್ರಾರಂಭಿಸುತ್ತಾರೆ. ಆ ವ್ಯಕ್ತಿಯಿಂದ ಕಾರ್ಯಗಳನ್ನು ಎದುರು ನೋಡುವುದಕ್ಕೆ ಪ್ರಾರಂಭಿಸುತ್ತಾರೆ. ದೇವರಿಂದ ವಿಷಯಗಳನ್ನು ಎದುರು ನೋಡುವುದನ್ನು, ನಿರೀಕ್ಷಿಸುವುದನ್ನು ಬಿಟ್ಟು ಬಿಡುತ್ತಾರೆ. ಅನೇಕ ಬಾರಿ ಆ ರೀತಿ ಮಾಡುವುದರಿಂದಲೇ ಜೀವಿತದ ಅನೇಕ ವಿಷಯಗಳನ್ನು ಹೊಂದುವುದಕ್ಕಾಗದೆ, ಹೊಂದಬೇಕಂತ ಸಹಾಯ ಸಿಗದೆ ಮನುಷ್ಯರ ವಂಚನೆಗಳಿಗೂ ಮನುಷ್ಯರ ಕುಯುಕ್ತಿಗಳಿಗೂ ಬಲಿಯಾಗುವಂಥವರು ಅನೇಕರು. ಆದ್ದರಿಂದ ಈ ದಿವಸಗಳಲ್ಲಿ ವಿಷಯದ ಸಹಾಯವು ಕರ್ತನಿಂದಲೇ ಬರುವಂಥದ್ದು. ಆದ್ದರಿಂದ ವಿಷಯದ ಕೊನೆಯವರೆಗೂ ಮಾತ್ರವಲ್ಲ, ಜೀವಿತದ ಕೊನೆಯವರೆಗೂ ಕೂಡ ನಾನು ಆತನನ್ನೇ ನಂಬುತ್ತೇನೆ, ಆತನಿಂದಲೇ ನಿರೀಕ್ಷಿಸುತ್ತೇನೆ. ಆತನು ಯಾರನ್ನು ಬೇಕಾದರೂ, ಯಾವಾಗ ಬೇಕಾದರೂ, ಎಲ್ಲಿಂದ ಬೇಕಾದರೂ ಉಪಯೋಗಿಸಬಹುದು. ಆತನು ಅನುಗ್ರಹಿಸುತ್ತಾನೆ, ಆತನು ಸಹಾಯ ಮಾಡುತ್ತಾನೆ. ನನ್ನ ಆಶ್ರಯ, ನನ್ನ ನಿರೀಕ್ಷೆ, ನಂಬಿಕೆ ಎಲ್ಲವೂ ದೇವರೇ ಎಂಬುದಾಗಿ ಆತನ ಕಡೆಗೆ ದೃಷ್ಟಿಯನ್ನ ಇಟ್ಟು ಜೀವಿತವನ್ನು ನಡೆಸಿರಿ. ಖಂಡಿತವಾಗಿ ದೇವರು ಈ ದಿವಸಗಳಲ್ಲಿ ತಕ್ಕ ಸಮಯದಲ್ಲಿ ಸಹಾಯಗಳನ್ನು ಅನುಗ್ರಹಿಸಿ ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸಿ ವಿಶೇಷ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಿ ನಡೆಸುತ್ತಾನೆ. ಆತನ ಮಹಿಮೆಯನ್ನು, ಆತನ ಒದಗಿಸುವಿಕೆಯನ್ನು, ಆತನ ಪ್ರೀತಿಯನ್ನು ಜೀವಿತದ ಒಂದೊಂದು ಹಂತದಲ್ಲಿ ಕೂಡ ಅನುಭವಿಸಬಹುದಾಗಿದೆ. ಆ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಸಹಾಯ ಮಾಡಿ ಘನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಕೀರ್ತನೆಗಾರನು ಹೇಳಿದಂತೆ ಭೂಮಿಯಾಕಾಶಗಳ ನಿರ್ಮಿಸಿದಂಥ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ. ಆದ್ದರಿಂದ ನನ್ನ ಕಣ್ಣುಗಳು ಕೂಡ ಪರ್ವತಗಳ ಕಡೆಗೆ, ನನ್ನ ದೇವರ ಕಡೆಗೆ ಎತ್ತಿರುತ್ತವೆ ಎಂಬುದಾಗಿ ತನ್ನ ನಂಬಿಕೆಯನ್ನು ಪ್ರಕಟಿಸಿದ ಹಾಗೆ ದಿವಸಗಳಲ್ಲಿ ನಾವು ಕೂಡ ಪ್ರಕಟಿಸುತ್ತಾ ಇದ್ದೇವೆ. ಅಪ್ಪ, ನಮ್ಮ ನಂಬಿಕೆ, ನಿರೀಕ್ಷೆ, ಆಶ್ರಯ, ಭರವಸೆ
ಎಲ್ಲವೂ ನೀನೇ ಆಗಿದ್ದೀಯಾ. ನಿನ್ನ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತುತ್ತೇವೆ. ನೀನೊಬ್ಬನೇ ನಮಗೆ ಸಹಾಯ ಮಾಡುವವನು, ನೀನೊಬ್ಬನೇ ನಮ್ಮನ್ನು ಬಿಡಿಸುವವನು, ರಕ್ಷಿಸುವವನು, ಆಶೀರ್ವದಿಸುವವನು ಆಗಿದ್ದೀಯಾ. ನಿನ್ನ ಮೇಲೆ ಮಾತ್ರವೇ ನಮ್ಮ ಆಶ್ರಯ ಕರ್ತನೆ. ಮಧ್ಯದಲ್ಲಿ ಯಾವ ವ್ಯಕ್ತಿ ಬಂದು, ಯಾವ ಕಾರ್ಯಗಳು ಬಂದು ನಮಗೆ ಚಂಚಲತೆಯನ್ನು ಉಂಟು ಮಾಡೋದಕ್ಕೆ ಶ್ರಮಪಟ್ಟರೂ ಕೂಡ ನಾವು ಅದರಲ್ಲಿ ಬಿದ್ದು ಹೋಗುವುದಿಲ್ಲ. ನಮ್ಮ ದೃಷ್ಟಿಯನ್ನು ನಿಮ್ಮ ಮೇಲೆ ಇಟ್ಟು ನೇಮಕವಾಗಿರುವಂಥ ಓಟವನ್ನು ಕೊನೆಯವರೆಗೂ ಓಡುತ್ತೇವಪ್ಪ. ಅದಕ್ಕಾಗಿ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರನ್ನ ನಿನ್ನ ಕರಗಳು ಮುಟ್ಟಲಿ ಕರ್ತನೆ. ನೀನು ಕರ ಹಿಡಿದು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಜೀವಿತದ ಕೊರತೆಗಳನ್ನು ನೀಗಿಸು ಕರ್ತನೆ. ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರ ಕೊರತೆಗಳು ನೀಗಿ ಹೋಗಲಿ. ಬಲಪಡಿಸು ರಾಜ. ಆಕಾಶದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸು ಕರ್ತನೆ. ನಿನ್ನ ಮಕ್ಕಳು ಸಮೃದ್ಧಿಯಲ್ಲಿ, ಸಂತೋಷದಲ್ಲಿ, ಆರೋಗ್ಯದ ಪರಿಪೂರ್ಣತೆಯಲ್ಲಿ ಕರ್ತನೆ, ಸಕಲ ಮೇಲುಗಳಲ್ಲಿ ಸಂತೋಷಿಸಲಿ. ತಡೆಗಳು ನೀಗಿ ಹೋಗಲಿ, ಕಾರ್ಯಗಳು ಸಫಲವಾಗಲಿ. ಪರಿಪೂರ್ಣ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ. ದೀರ್ಘಾಯಸ್ಸನ್ನು ಕೊಟ್ಟು ತೃಪ್ತಿಪಡಿಸು. ರಕ್ಷಣಾನಂದದಲ್ಲಿ ಸಂತೋಷಿಸುವಂತೆ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.